ಪ್ರಜಾಸೌಧ ಉದ್ಘಾಟನಾ ಸಮಾರಂಭದಲ್ಲಿ ಈ ಭಾಗದ ಶಾಸಕರು ಮಂತ್ರಿಗಳು ಉದ್ಘಾಟನಾ ಉದ್ಘಾಟನೆ ಮಾಡೋದು ಬಹಳ ಸಂತೋಷ. ಚಿತ್ತಾಪುರಿನ ಅಭಿವೃದ್ಧಿಗೋಸ್ಕರವಾಗಿ ನಾವೆಲ್ಲರನ್ನೂ ಕೂಡ ಬಿಜೆಪಿನೂ ಕೂಡ ಅಭಿವೃದ್ಧಿ ದೃಷ್ಟಿಯಲ್ಲಿ ಸಹಕರಿಸ್ತೀವಿ. ಆದರೆ ನಿನ್ನೆ ನಡೆದಂಥ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಒಂದು ಘಟನೆ, 2 ಘಟನೆ, 3 ಘಟನೆಯನ್ನು ಕೂಡ ಆ ಒಂದು ಉದ್ಘಾಟನಾ ಕಾರ್ಯಕ್ರಮ ಸಂದರ್ಭದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಆ ಯುವಕರು ವಾಟ್ಸಪ್ ಗ್ರೂಪು ಜಗಳ ಆಡ್ಯಾರನ್ನಂಥ ಮಾತು ಎಂಥ ಒಂದು ಮಟ್ಟಿನಲ್ಲಿ ಸಾಮಾನ್ಯ ಜನರನ್ನು ಕೂಡ ಮಾತಾಡಲಾರ್ದಂಥ ನಿಟ್ಟಿನಲ್ಲಿ ಆ ಒಂದು ವೇದಿಕೆ ಮೇಲೆ ಆ ಒಂದು ಮಂತ್ರಿಗೆ ಶೋಭೆ ತರೋಂಥ ಮಾತಲ್ಲ. ಯಾಕಂತ ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನೂ ಕೂಡ ತಮ್ಮ ಹಕ್ಕಿಗೆ ಕೇಳೋಂಥದ್ದು, ನೀರು ಕೇಳೋದೇನು ತಪ್ಪ? ಅಂಥ ಸಂದರ್ಭದಲ್ಲಿ ಹೋಗಿ ಹುಡಿಬೇಕಾದಂಥ ಹುಡಿದಂಥ ಸಂದರ್ಭದಲ್ಲಿನೂ ಕೂಡ ವಿಡಿಯೋ ಅದ, ತಮಗೂ ಕೂಡ ಮೊನ್ನೆ ತಾನೇ ವಿಡಿಯೋನ ಕೂಡ ತೋರಿಸಿದ್ದೀವಿ. ಆದ್ರೂ ಕೂಡ ಹುಡ್ಸ್ಕೊಂಡಂತವ್ರ ಮೇಲೆ ಕೇಸ್ ಮಾಡಿ ಯುವಕರು, ಅವರೊಬ್ಬ ನಮ್ಮ ಪಕ್ಷದ ವಾಡಿ ನಗರದ ಅಧ್ಯಕ್ಷರು, 50,000 ಜನಸಂಖ್ಯೆ ಉಳ್ಳಂತ ಪಟ್ಟಣದ ನಗರ ಅಧ್ಯಕ್ಷರು ಯುವಕರು ಅಂತ ಹೇಳ್ತಾರೆ ಪ್ರಿಯಾಂಕರು. ಸಂಪೂರ್ಣವಾಗಿ ಪहिले ತಿಳ್ಕೊಳ್ಳಿ ಆ ಘಟನೆ. ತಪ್ಪು ಯಾರೇ ಮಾಡಿದ್ರು ತಪ್ಪಿಸ್ತರಿಗೆ ಶಿಕ್ಷೆ ಕೊಡುವಂತ ಕೆಲಸ ಆಗ್ಬೇಕು. ಆ ಒಬ್ಬ ಸಚಿವರ ಕರ್ತವ್ಯ ಆಗಿರ್ಬೇಕು ಮತ್ತು ನನ್ನ ಕಳಕಳಿ ವಿನಂತಿ. ಇವತ್ತು ಚಲವಾದಿ ನಾರಾಯಣಸ್ವಾಮಿ ಅವರು ಸುಮಾರು ವರ್ಷಗಳ ಅವ್ರ ಹಿಂದಿದ್ದರು. ಅಲ್ಲಿ ಅವ್ರಿಗೆ ನಡೆದಂಥ ಘಟನೆಗಳು ಇಡೀ ಸಮುದಾಯಕ್ಕೆ ಗೊತ್ತು ಮಾಡ್ಲತ್ತಾರ. ಏನಪ್ಪ ಅಂತಂದ್ರೆ ಈ ಭಾಗದ ಕರಿಗೆಯವರು ಯಾರಿಗೂ ಕೂಡ ದಲಿತರಿಗೆ ಬೆಳೆಸ್ಯಾರ ನಮ್ಮಂತ ಪ್ರಶ್ನೆ ಮಾಡ್ಲೋದಕ್ಕೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲಾಗ್ಯದ. ಪ್ರತಿನಿತ್ಯದಾಗ ಅವರ ವಿಚಾರಗಳು ಸಾರ್ವಜನಿಕವಾಗಿ ಸಮಾಜಕ್ಕೆ ತಂದಿಟ್ಟಂಥ ಸಂದರ್ಭದಲ್ಲಿ ಅವ್ರಿಗೆ ತಾಳ್ಮೆ, ಅವ್ರ ಬೌದ್ಧಿಕ ಮಟ್ಟ ಖುಷಿಯಾದ ಕಾರಣಕ್ಕಾಗಿ ಅದು ಚಲವಾದಿ ನಾರಾಯಣಸ್ವಾಮಿ ಅವರ ಮೇಲೆ ಒಂದು ಇಲ್ಲ ಸಲ್ಲ ಆರೋಪ ಮಾಡ್ತಿರೋದು ಖಂಡನೀಯಾದಂಥ ವಿಷಯ. ಇವತ್ತು ನಿಜವಾಗ್ಲೂ ಕೂಡ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಈ ರಾಜ್ಯದಲ್ಲಿ, ಅದು ಹೈದರಾಬಾದ್ ಕರ್ನಾಟಕದಲ್ಲಿ ಇಂಥ ಘಟನೆಗಳು ಮರುಕಳಿಸೋಣಂತೆ ನೋಡುವಂಥ ಜವಾಬ್ದಾರಿ ಒಬ್ಬ ಜವಾಬ್ದಾರಿ ಇದ್ದಂಥ ಸಚಿವರದಾಗಿರ್ಬೇಕನ್ನಂತ ನನ್ನ ಒತ್ತಾಯ ಮಾಡ್ತೀನಿ.